ತಾವು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ತಮಗೆ ಏನು ಅನ್ಸುತ್ತೆ ಸರ್? ಈ ಪ್ರಕರಣ ಆಗ್ತಾ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗೀತು. ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬದಲಿ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಅದೇ ಅಭಿವೃದ್ಧಿಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಕೇಳಿದೆ. ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು. ನನ್ನ ಅವಧಿಯೊಳಗೆ ಯಾವುದೇ ಥರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ, ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು. ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು. ಮುಂದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದೆ. ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ 3 ಎಕರೆ 16 ಗುಂಟೆ ಜಾಗದ ವಿಷಯ ಬಂದಿದೆ, ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ, ನೀವು ಏನಾದರೂ ಇಷ್ಟಪಟ್ಟಂಥ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ನನ್ನ ಮುಂದೆ ಹೇಳಿದ್ರು. ನಾವು ಅಷ್ಟಕ್ಕೆ ನಿಲ್ಲಿಸ್ತೀವಿ. ಪತ್ರ ಬರ್ತಿದ್ರಿ, ಆ ಪತ್ರದಲ್ಲಿ ತಾವೇನು ಹೇಳ್ತೀರಾ ಅಂತ ಹೇಳಿದ್ರೆ, ನಾನು ಮೂಡ ಆಯುಕ್ತರಿಗೆ ಪತ್ರ ಬರೆದಿತ್ತಿಲ್ಲ. ಪಾರ್ವತಿಯವರಿಗೆ ನಾವು ಬದಲಿ ಭೂಮಿ ಮತ್ತೆ ಪರಿಹಾರದ ಹಣ ಕೊಡೋಕೆ ಇಲ್ಲ, ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು 3 ಎಕರೆ 16 ಗುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ, ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿಯವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವರು ಇದಕ್ಕೆ ರೆಫ್ಯೂಸ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನು ಯಾವುದು ನನ್ನ ಗಮನಕ್ಕೆ ತರೋದು ಬೇಡ, ನನಗೆ ಬೇಡ ಅನ್ನೋ ಒಂದು ವಿಷಯ ತಂದರು. ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ, ಮುಕ್ತಾಯ ಆಯಿತು ನನ್ನ ಸಭೆ. ನಾನು ಅಲ್ಲಿಗೆ ನೀವೇ ಮಾತಾಡ್ತಿದ್ರಾ ಮುಖ್ಯಮಂತ್ರಿಗಳು ಈ ಬಗ್ಗೆ ಎಲ್ಲ ಹೇಳಿದ್ರಾ? ಆದ್ರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅದು ನಾನು ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗೆ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ, ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳಿದ್ರು. ಅಲ್ಲಿಗೆ ನಾವು ನಿಲ್ಸಿದ್ವಿ. ಅಲ್ಲ ಸರ್, 50-50 ಅನ್ನೋದು ನಿಮ್ಮ ಕಾಲದಲ್ಲೇ ಕೂಡ ಕೊಡಬೇಕು ಅನ್ನೋ ತೀರ್ಮಾನ ನನ್ನ ಕಾಲದಲ್ಲಿ 50-50 ಅನ್ನೋದು ಹಿಂದಿನ ಕಾಲದಿಂದನೂ ಇತ್ತು. ಯಾವಾಗಿಲ್ಲ ಸರ್? ಯಾವ ಇಸ್ಕಿಲ್ಲ ಸರ್? ಸುಮಾರು ವರ್ಷಗಳಿಂದಲೂ ಇತ್ತು. ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ 50-50 ಆಗಲಿ 10 ಅಡಿ ಜಾಗ ನಿವೇಶನವನ್ನು ಕೊಟ್ಟಿಲ್ಲ. ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು, ಇನ್ನೆಲ್ಲೂ ಜಾಗ ಇಲ್ಲದಿದ್ದರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ 50-50 ನೀವು ಬನ್ನಿ ಅಂಥೇಳಿ ಅವ್ರು ಯಾರೂ ಬರಲಿಲ್ಲ. ತದನಂತರ ಮತ್ತೆ 5 ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ, ಅದು ನೀವು ಲೇಔಟ್ ಅಭಿವೃದ್ಧಿಪಡಿಸಿದ ನಂತರ ಅದನ್ನು ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದು. ರೈತರುಗಳು ಬರಲಿಲ್ಲ, ನಾವು ಅಲ್ಲಿಗೆ ಕೈ ಬಿಟ್ಟು. ಅಲ್ಲ ಸರ್, ಈಗ ನಿಮ್ಮ ಕಾಲದಲ್ಲಿ ಈಗ 50-50 ಯಾರಿಗೂ ಕೊಡಲಿಲ್ಲ ಅಂತಿದ್ವಿ. ಪಾರ್ವತಿಯವರು ಅರ್ಜಿ ಹಾಕಿದ್ಮೇಲೆ ಅವ್ರೇನಾದ್ರು ಕಚೇರಿಗೆ ಬಂದು ಯಾವಾಗಾದ್ರೂ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು. ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನು ಅಲ್ಲಿ ಮಾಡಿದ್ದೀವಿ ಅಷ್ಟೇ. ಯಾವುದೇ ಥರವಾದಂಥ ಪತ್ರ ವ್ಯವಹಾರ ಆಗಲಿ, ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ. ಪಾರ್ವತಿಯವರು ಮಾಡಿಲ್ಲ, ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ, ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ. ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ. ಆಯುಕ್ತರು ಇಲ್ಲ, ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದಲ್ಲ, ನಾನು ಸಭೆಗೆ ಸಬ್ಜೆಕ್ಟ್ ಬಂತು ಅಜೆಂಡಾಕ್ಕೆ, ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ
ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿಗಳು ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಅಷ್ಟೇ. ನನಗೆ ಡೇಟ್ ಕೊಟ್ಟಿದ್ದಾರೆ. ಯಾವ ಡೇಟ್ ನನಗಿಲ್ಲ. ನನಗೆ ಎಲ್ಲಿಂದ ಬಂದರೂ ನಾನು ಭಾಗವಹಿಸಲಿಕ್ಕೆ ರೆಡಿ ಇದ್ದೀನಿ. ಪರಿಹಾರನೂ ಬೇಡ ನನಗೆ, ಮತ್ತೆ ಅವ್ಯಾವುದೂ ಇಲ್ಲ. ನನ್ನ ಕಾಲದಲ್ಲಿ ಯಾವುದೇ ಥರವಾದಂಥ ಲೆಟ್ರೂ ಇಲ್ಲ, ಪರಿಹಾರ ಕೊಡಿ ಅಂತ ಅವ್ರು ಕೇಳೂ ಇಲ್ಲ. ಅಲ್ಲಿ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ. ಇಲ್ಲ, ಪರಿಹಾರಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ 3 ಎಕರೆ 16 ಗುಂಟೆ ಜಾಗ ಬದಲಿ ಅಲ್ಲಿ ವಿಷಯ ಬಂದಿದೆ, ಚರ್ಚೆ ಮಾಡಿ ಸೂಕ್ತವಾದಂಥ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು. ನೋಡಿ ಹೆಂಗೆ ಸಿಗ್ತದೆ ಈಗ ಹೋಗೋದೆಲ್ಲ. ಹಿಂದೆ ಬರೋ ತೆಗೀನಿಲ್ಲ ಅಂದ್ರೆ ಹೊರಗಡೆ ಇರ್ತೀವಿ. ಯಾರು ಮುಗಿದ ಬನ್ನಿ ಅಣ್ಣ, ಡೇಟು ತಿಳಿಸಿ ಅಂತ ಹೇಳಿ ನಾವು ಎಲ್ಲ ಜೊತೆಗೆ ಏನು ಅಂತ ಗೊತ್ತಾಯ್ತು. ಏನೂ ಇಲ್ಲ. ಅದು ಯಾವುದೇ ಥರವಾದಂಥ ಬಾರು ಹಿಂದೆ ನಮ್ಮ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಆ ಸಬ್ಜೆಕ್ಟ್ನ ತಗೊಂಡಿದ್ರು, ಚರ್ಚೆ ಮಾಡೋದು. ಸಾಕು ಟೈಮ್ ಕೇಳಕ್ಕೆ ಬಂದಿದ್ದೀವಿ. ಏನಕ್ಕೆ ಅಣ್ಣ? ನಾಳೆ ಕೋರ್ಟ್ ಇದೆ. ಹಾಂ, ನಿಮ್ಗೆ ಯಾವಾಗ ಕರೆದಿರಣ್ಣ? ನೋಟಿಸ್ ಕೊಟ್ಟಿರಣ್ಣ? ನೋಟಿಸ್ ಕೊಟ್ಟಿದ್ದ ನೋಟಿಸ್ ಕೊಟ್ಟಿದ್ದ ಇವತ್ತು ನಾಳೆ ಇದು ರೈಟ್ ನ್ಯೂಸ್.